ಫೈನಲಿ ನಾನು ವೆಯ್ಟ್ ಮಾಡ್ತಿದ್ದ ಕ್ಷಣ ಬಂದೇ ಬಿಡ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದರ್ಶು ಡೈರೀಸ್. ಪೋಸ್ಟ್ ಆಫೀಸಿಂದ ಕಾಲ್ ಬಂದಿತ್ತು, ಕೊರಿಯರ್ ಬಂದಿದೆ ಅಂತ. ಸೊ ನಾನು ಬೇಗ ಹೋಗ್ಬಿಟ್ಟು ನಾನು ಕೊರಿಯರ್ನ ತಗೊಂಡು ಬರ್ತಾಯಿದ್ದೀನಿ. ನೋಡುವ ಗೈಸ್ ಏನು ಕೊಟ್ಟಿದ್ದಾರೆ ಅಂತ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇದು ಏನು ಓಪನ್ ಮಾಡ್ತಿದ್ದೀನಿ ಅಂದರೆ ಅಕ್ಟೋಬರು 14-15ನೇ ತಾರೀಕು ಪ್ರಬಂಧ ಕಾಂಪಿಟೇಷನ್ ಇತ್ತು. ಇಟ್ ಮೀನ್ಸ್ ನಾನು ಇಲ್ಲಿಂದ ಬರೆದ್ಬಿಟ್ಟು ಕಳಿಸಿರೋಂಥದ್ದು ಮೈಸೂರಿಗೆ. ಅಲ್ಲಿ ಅನಲೈಸ್ ಮಾಡಿಬಿಟ್ಟು 36 ಮೆಂಬರ್ಸು ಪ್ರಬಂಧನ ಬರೆದಿದ್ರು. ಅದರಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಅಲಾಟ್ ಆಗಿತ್ತು. ಮೊನ್ನೆ ಡಿಸೆಂಬರ್ 15ಕ್ಕೆ ಅರೆಭಾಷೆ ದಿನಾಚರಣೆ ಇತ್ತು. ಸೊ ಅಲ್ಲಿ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನನಗೆ 16ನೇ ತಾರೀಕು ಎಕ್ಸಾಮ್ ಇರೋ ಕಾರಣದಿಂದ ನಾನು ಅದನ್ನು ಅಟೆಂಡ್ ಮಾಡೋಕ್ಕೆ ಆಗಿರೋದಿಲ್ಲ. ಸೊ ನನಗೆ ನಮ್ಮದು ರಿಲೇಷನ್ನು ಇದನ್ನು ಕೊರಿಯರ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಇದು 15ಗೆ ಬರಬೇಕಿತ್ತು, ನನಗೆ ಎಕ್ಸಾಮ್ ಇದ್ದ ಕಾರಣ ಸೊ ನಾನು ಹೋಗ್ಲಿಕ್ಕೆ ಆಗಿಲ್ಲ. ಸೊ ನೋಡ್ತಾ ಇದ್ದೀನಿ. ವಾವ್, ಏನೇನು ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೈಸ್ ಓಪನ್ ಮಾಡೋಣ, ಮಾಡಿಬಿಟ್ಟು ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಇದನ್ನು ಆಮೇಲೆ ಓಪನ್ ಮಾಡೋಣ. ಈ ಬ್ಯಾಗಲ್ಲೇನೋ ಕವರ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ. ತಡೀರಿ ಓಪನ್ ಮಾಡ್ತೀನಿ. ಕೆಲವೊಂದು ಸಿಚುವೇಶನ್ಸು ಅದೇ ರೀತಿ ಇರುತ್ತೆ. ನಾವು ಡೆಡಿಕೇಶನ್ ಇಟ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಏನೋ ಒಂದು ಸಕ್ಸಸ್ನ ಕಂಡಿರ್ತೀವಿ. ಆ ಟೈಮಲ್ಲಿ ಆ ಕ್ಷಣನ ಅನುಭವಿಸೋಕ್ಕಾಗಿರೋದಿಲ್ಲ. ನನಗೂ ಕೂಡ ಅದೇ ರೀತಿಯಾಗಿದ್ದು. ಫೈನಲಿ ಇದು ನನಗೆ ಸಿಕ್ಬಿಟ್ಟು ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಇದನ್ನು ಓಪನ್ ಮಾಡೋಕ್ಕೆ. ಬುಕ್ಸ್ನ ಕೊಟ್ಟಿದ್ದಾರೆ. ಒಂದು ಸ್ವಾಮಿ ವಿವೇಕಾನಂದರದು, ಇನ್ನೊಂದು ವ್ಯಕ್ತಿ ನಿರ್ಮಾಣ ಅಂತ. ಫೈನಲಿ ಇದೊಂದು ಸರ್ಟಿಫಿಕೇಟ್ ಕೂಡ ಇದೆ. 3 ಡೇಸ್ ಆಗಿದೆ ಅದು ಮೈಸೂರಿಂದ ಸುಳ್ಯಕ್ಕೆ ಬರುವಷ್ಟರಲ್ಲಿ. ಮೇ ಬಿ 17th ಅವರು ಕೊರಿಯರ್ ಮಾಡಿದ್ದು. ನನಗೆ ಇಲ್ಲಿ ಬಂದು ತಲುಪಬೇಕಾದ್ರೆ ಇವತ್ತು 20th ಡೇಟು. ತಡೀರಿ ಓಪನ್ ಮಾಡ್ತಾ ಇದ್ದೀನಿ ಅದು ಏನಿದೆ ಅಂತ ಕವರ್ ಒಳಗಡೆ. ಮೇ ಬಿ ಕ್ಯಾಶ್ ಪ್ರೈಸ್ ಅನಿಸುತ್ತೆ. $500 ನೋಟೇ ಕಾಣಿಸ್ತಾ ಇದೆ. ಇನ್ನೊಂದಿದೆ. ಟೋಟಲಾಗಿ 2K ಅಮೌಂಟ್ನ ಕೊಟ್ಟಿದ್ದಾರೆ ಪ್ರೈಸ್ ಮನಿಯಾಗಿ ಪ್ರಬಂಧ ಬರೆದಿರೋದಕ್ಕೆ. ತುಂಬಾ ಖುಷಿ ಆಗ್ತಿದೆ. ಸರ್ಟಿಫಿಕೇಟು, ಬುಕ್ಸು ಎಲ್ಲ ನೋಡಿಬಿಟ್ಟು. ಸೊ ಎನಿವೇ, ಥ್ಯಾಂಕ್ ಯು ಸೋ ಮಚ್ ಕೊಡಗು ಗೌಡ ಯುವ ವೇದಿಕೆ ಮೈಸೂರು ಫಾರ್ ದಿಸ್ ವಂಡರ್ಫುಲ್ ಪ್ರೈಸಸ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.